ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಡಿಸೆಂಬರ್ 6 ಪುರಭವನದ ಆವರಣದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಬಳಿ ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಾಣದ ನಮನಗಳನ್ನು ಸಲ್ಲಿಸಲಾಯಿತು. ಈ ವೇಳೆ ಬುದ್ಧ ವಿಹಾರದ ಕಲ್ಯಾಣಸಿರಿ ಬಂತೇಜಿ, ಕರ್ನಾಟಕ ಸಮತಾ ಸೈನಿಕ ದಳ ಕೆಎಸ್ಎಸ್ಡಿ ಮೈಸೂರು ಜಿಲ್ಲೆ ಅಧ್ಯಕ್ಷರಾದ ಗೋವಿಂದರಾಜು ಅರಂಗೋ ಅನಗಳ್ಳಿ, ಉಪಾಧ್ಯಕ್ಷರಾದ ಶಿವಪುರ ಮಂಜುನಾಥ ಸಿ ಹಾಗೂ ಕಾರ್ಯದರ್ಶಿಯಾದ ಮರಿಸ್ವಾಮಿ ಮಾರ್ಬಳ್ಳಿ ಹಾಗೂ ಸಹ ಕಾರ್ಯದರ್ಶಿಯಾದ ಮಹೇಶ್ ಮುರುಡಳ್ಳಿ ಮತ್ತಿತರರು ಪಾಲ್ಗೊಂಡಿದ್ದರು. ಈ ದಿನ ತುಂಬಾ ದುಃಖಕರವಾದದ್ದು. ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿ 68 ವರ್ಷಗಳಾಗಿದೆ. ಅದರ ಪ್ರಯುಕ್ತ ದೇಶದಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಹಾಗೂ ವೈಯಕ್ತಿಕವಾಗಿ ಸಂಬಂಧಪಟ್ಟಂಥ ಎಲ್ಲ ಸಂಘಟಿತರು, ಅನುಯಾಯಿಗಳು, ಅವರ ಚಿಂತಕರು ಕೂಡ ಅವರಿಗೆ ನಮನಗಳನ್ನ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪುಣ್ಯ ಸ್ಮರಣೆಯನ್ನು ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕೇವಲ ನಾವು ಅವರಿಗೆ ನಮನ ಸಲ್ಲಿಸುವುದು ಅಥವಾ ಪುಷ್ಪಾಂಜಲಿ ಅರ್ಪಿಸುವುದು ಮಾತ್ರ ಅಲ್ಲ, ಅವರ ಒಂದು ಧ್ಯೇಯೋದ್ದೇಶಗಳೇನಿದ್ದೋ, ಅವರ ತತ್ವ ಸಿದ್ಧಾಂತಗಳೇನಿದ್ದೋ ಅದಕ್ಕೆ ಬದ್ಧವಾಗಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವುದರ ಮೂಲಕ ಅವರಿಗೆ ನಿಜವಾದಂಥ ಸ್ಮರಣೆಯನ್ನು ಮಾಡಿದಾಗುತ್ತೆ, ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿದಂಗಾಗುತ್ತೆ. ನಾವು ಕೇವಲ ಪುಷ್ಪವನ್ನು ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅವ್ರಿಗೆ ಅದು ಸಲ್ಲುವುದೂ ಇಲ್ಲ. ನಮ್ಮ ಹೃದಯದಲ್ಲಿ ಅವರ ಒಂದು ಒಳ್ಳೆಯ ಗುಣಗಳು, ಅವರ ಮಾರ್ಗ ಏನಿದೆ ಅದನ್ನು ನಾವು ಅಳವಡಿಸ್ಕೊಂಡಾಗ ಖಂಡಿತ ಅದು ಸಾಧ್ಯವಾಗುತ್ತೆ. ಈ ಕರ್ನಾಟಕದ ಎಲ್ಲ ಜನತೆಗೂ ನಾನು ಹೇಳೋದೇನಂತ ಅಂದರೆ, ಯಾರ್ಯಾರು ನಾನು ಭೀಮವಾದಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಅಂತ ಹೇಳ್ಕೊತಿರೋ, ಆ ಒಂದು ಹೆಸರಿನಲ್ಲಿ ಹಲವಾರು ಸಂಘಟನೆಗಳನ್ನ ಕಟ್ಟಿದರೋ ಆ ಎಲ್ಲ ಸಂಘಟಿತರಿಗೂ, ಅವರ ಅನುಯಾಯಿ ಅಂತ ಹೇಳ್ಕೊಳ್ತಕ್ಕಂಥ ಎಲ್ಲರಿಗೂ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ತಾವೆಲ್ಲರೂ ಕೂಡ ಕೇವಲ ಸೀಜನ್ವಾದಿಗಳಾಗಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಂಘಟನೆ ಕಟ್ಕೊಂಡಂಥ ನೀವು ಅವರ ತತ್ವ ಸಿದ್ಧಾಂತಗಳನ್ನ ಅರಿತು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿ, ಜನರಲ್ಲಿ ಜಾಗೃತಿಗೊಳಿಸಿ, ಅವ್ರನ್ನ ಪ್ರಜ್ಞಾವಂತರನ್ನಾಗಿ ರೂಪಿಸಿ, ಈ ದೇಶದ ಸಂವಿಧಾನವನ್ನ ಕಾಪಾಡ್ತಕ್ಕಂಥ ಅಥವಾ ಈ ದೇಶದ ಸಂವಿಧಾನಕ್ಕೆ ತಕ್ಕ ಹಾಗೆ ತಮ್ಮ ಬದುಕನ್ನು ರೂಪಿಸಿಕೊಳ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಎಲ್ಲರಿಗೂ ಅನುವನ್ನು ಮಾಡಿಕೊಡಿ ಅಂತ ಹೇಳಿ ನಾನು ಹೃದಯ ತುಂಬಿ ಅವರಲ್ಲಿ ವಿನಂತಿಸ್ತೇನೆ. ಬಂಧುಗಳೇ, ಈ ದಿನ ಭಾರತೀಯರಿಗೆ ಮಾತ್ರ ಅಲ್ಲ, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ವಿಶ್ವಜ್ಞಾನಿ ಅಂತ ಹೇಳಿ ಕರೆದಿದ್ದೇವೆ. ಇಡೀ ವಿಶ್ವಸಂಸ್ಥೆ ಅವ್ರನ್ನ ವಿಶ್ವಜ್ಞಾನಿ ಅಂತ ಹೇಳಿ ಗುರುತಿಸಿದೆ. ಆ ಕಾರಣದಿಂದ ವಿಶ್ವದಾದ್ಯಂತ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ದಾರೆ. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಜರಾಮರ ಆದರು ಅಂದರೆ, ಭಾರತಕ್ಕೆ ಬುದ್ಧ ಚಿಂತನೆಗಳನ್ನ, ಬಸವ ಚಿಂತನೆಗಳನ್ನ, ಆ ಮಾರ್ಗದಲ್ಲಿ ಬಂದಂಥ ವಿಶ್ವಮಾನವರ ಚಿಂತನೆಗಳನ್ನು ಒಳಗೊಂಡಂಥ ಒಂದು ಅದ್ವಿತೀಯವಾದಂಥ ಪ್ರಬುದ್ಧ ಸಂವಿಧಾನ ಕೊಟ್ಟದ್ರಿಂದ ಅವ್ರನ್ನ ನಾವು ಭಾರತದ ಭಾಗ್ಯವಿದಾತ ಅಂತ ಹೇಳಿ ಕರೀತಾ ಇದ್ದೇವೆ. ಆ ಭಾರತದ ಭಾಗ್ಯವಿದಾತ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಆರದ ಜ್ಯೋತಿಯಾಗಿ ಅವರ ಚಿಂತನೆಗಳು ಅವರ ಬದುಕಿನಲ್ಲಿ ಬೆಳಕನ್ನು ಮೂಡಿಸ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಮೈಸೂರಿನ ಟೌನ್ ಹಾಲ್ನಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಮೃತ ಶಿಲೆಯ ಪುತ್ಥಳಿಯ ಮುಂದೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರೇತರ ಮತ್ತು ಸರ್ಕಾರಿ ವಲಯದಿಂದ ಹಾಗೂ ಜಿಲ್ಲಾ ಕಚೇರಿ ಮತ್ತು ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಗಳು ಒಗ್ಗೂಡಿ, ಜನಸಾಮಾನ್ಯರ ಒಡಗೂಡಿ, ಭೀಮ ಬಂಧುಗಳು, ಬುದ್ಧ ಬಂಧುಗಳು ಹಾಗೂ ಮೈಸೂರಿನ ಎಲ್ಲ ಗಣ್ಯಾತಿ ಗಣ್ಯರು ಸೇರಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ತುಂಬ ಸಂತೋಷ ತರುವಂತಹ ವಿಚಾರ. ಈ ಸಂದರ್ಭದಲ್ಲಿ ಭಿಕ್ಕುಗಳು ಸಾಕಷ್ಟು ಒಳ್ಳೆಯ ಬುದ್ಧರ ಸೂಕ್ತಿಗಳನ್ನು, ವಿಚಾರಧಾರೆಯನ್ನು ಮೂಡಿಸಿದ್ದಾರೆ. ಆ ವಿಚಾರಧಾರೆ ತಮ್ಮ ಮನಸ್ಸನ್ನು ಬೆಳಗಲಿ ಅಂತ ಹೇಳಿ ಹಾರೈಸ್ತೇನೆ. ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮರಿಗೂ ಕೂಡ, ಮಾಧ್ಯಮದ ವರ್ಗದವರಿಗೂ, ಪತ್ರಿಕಾ ವರ್ಗದವರಿಗೂ, ಪೊಲೀಸ್ ಇಲಾಖೆ ಎಲ್ಲ ಬಂಧುಗಳಿಗೂ ನಾನು ಬುದ್ಧ ಧಮ್ಮ ಸಂಘದ ನೆಲೆಗಟ್ಟಿನಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸ್ತೇನೆ. ನನ್ನ ಹೆಸರು ಡಾಕ್ಟರ್ ಕಲ್ಯಾಣ ಸಿರಿ ಬಂತೇಜಿ, ವಿಶ್ವಮೈತ್ರಿ ಬುದ್ಧ ವಿಹಾರ, ಮೈಸೂರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು
ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.